ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ತಳವಾರ ಶಕ್ತಿ ಪ್ರದರ್ಶನ. ಇನ್ನು ಕಲಬುರಗಿಯಲ್ಲಿ ಮುಂದುವರೆದ ಬೃಹತ್ ಹೋರಾಟ. ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ. ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ತಳವಾರ ಶಕ್ತಿ ಪ್ರದರ್ಶನ. ಕಲಬುರಗಿಯಲ್ಲಿ ಒಂದು ಬೃಹತ್ ಹೋರಾಟ ಮುಂದುವರೆದಿದೆ. ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರ ವಿರುದ್ಧ ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಭುಗಿಲೆದ್ದ ತಳವಾರರ ಆಕ್ರೋಶ. ತಳವಾರ ಸಮುದಾಯದಿಂದ ಬೃಹತ್ ಹೋರಾಟ. ತಳವಾರ, ಕೋಲಿ, ಕಬ್ಬಲಿಗ, ಎಸ್ಟಿ ಸೇರ್ಪಡೆಗೆ ಪ್ರತಿಭಟನೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ರಸ್ತೆ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ತಳವಾರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಒಂದು ಬೃಹತ್ ಹೋರಾಟ ಮುಂದುವರೆದಿದೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ರಸ್ತೆಯನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬೇಕು. ನಿನ್ನೆ ಮಧ್ಯಾಹ್ನದಿಂದ ಯಾವ ರೀತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ. ನಮ್ಗೆ ಎಸ್ಟಿ ಪ್ರಮಾಣ ಪತ್ರವನ್ನ ಕೊಡಿ ಅಂತ ಎಷ್ಟೇ ಬಾರಿ ಅಧಿಕಾರಿಗಳ ಬಳಿ ಹೋಗಿ ಕೇಳ್ಕೊಂಡ್ರು ಕೂಡ ಅಧಿಕಾರಿಗಳು ಈ ಒಂದು ಎಸ್ಟಿ ಪ್ರಮಾಣ ಪತ್ರವನ್ನ ನೀಡಲಿಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಯಾಕಿಷ್ಟು ಲೇಟ್ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ಈಗ ಸರ್ಕಾರದಿಂದ ಆದೇಶ ಇದೆ ಅಂದ ಮೇಲೆ ಅದನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗತ್ತೆ. ಆದ್ರೆ ಸರ್ಕಾರವೂ ಕೂಡ ಜಾಣ ಕುರುಡರಂತೆ ವರ್ತಿಸ್ತಾ ಇದ್ಯಾ? ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಸದ್ಯಕ್ಕೆ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ತಳವಾರ ಸಮುದಾಯದಿಂದ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಬೃಹತ್ ಹೋರಾಟವನ್ನ ಮಾಡಲಾಗಿದೆ. ಇನ್ನು 2020ರಲ್ಲಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಏನಿತ್ತು ಆ ಒಂದು ಅವಧಿಯಲ್ಲಿ ತಳವಾರ ಸಮಾಜವನ್ನ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿಸಿ ಎಲ್ಲಾ ಸೌಲಭ್ಯಗಳನ್ನು ಕೂಡ ನೀಡಲಾಗಿತ್ತು. ಆದ್ರೆ ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಅದೆಲ್ಲವನ್ನು ಕೂಡ ತಡೆ ಹಿಡಿದಿದೆ ಎಂಬ ಆರೋಪ ಕೂಡ ಕೇಳಬಂದಿತ್ತು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಗೆದ್ದ ಬಳಿಕ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಎಸ್ಟಿ ಪ್ರಮಾಣ ಪತ್ರ ಜೊತೆಗೆ ಸಿಂಧುತ್ವ ಪ್ರಮಾಣ ಪತ್ರ ಸೇರಿದಂತೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಕೂಡ ತಡೆ ಹಿಡಿಯಲಾಗಿದೆ ಅಂತ ಮುಖಂಡರು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಎಸ್ಟಿ ಪ್ರಮಾಣ ಪತ್ರ ನೀಡುವಲ್ಲಿ ಅಧಿಕಾರಿಗಳ ಹಿಂದೇಟು, ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಅಂತ ಸಮುದಾಯದ ಆರೋಪ. ಸಮುದಾಯಕ್ಕೆ ತಕ್ಷಣವೇ ಎಸ್ಟಿ ಪ್ರಮಾಣ ಪತ್ರಕ್ಕೆ ಆಗ್ರಹ. ಸರ್ಕಾರ ಆದೇಶ ಹೊರಡಿಸಿರುವವರೆಗೂ ಹೋರಾಟದ ಎಚ್ಚರಿಕೆ. ಎಸ್ಟಿ ಪ್ರಮಾಣ ಪತ್ರ ನೀಡುವಲ್ಲಿ ಅಧಿಕಾರಿಗಳು ಮಾತ್ರ ಹಿಂದೇಟನ್ನ ಹಾಕ್ತಾ ಇದ್ದಾರೆ, ಮೀನಾಮೇಷವನ್ನ ಹಾಕ್ತಾ ಇದ್ದಾರೆ. ಯಾಕಿಷ್ಟು ಲೇಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಒಂದು ಗೊಂದಲ ಏನ್ ಸೃಷ್ಟಿಯಾಗಿದೆ, ಈ ಒಂದು ಗೊಂದಲ ಸೃಷ್ಟಿಯಾಗಿರೋದ್ರಿಂದ ಸಮುದಾಯದವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಮುದಾಯಕ್ಕೆ ತಕ್ಷಣವೇ ಎಸ್ಟಿ ಪ್ರಮಾಣ ಪತ್ರವನ್ನ ನೀಡಲೇಬೇಕು ಅಂತ ಈಗ ತಳವಾರ ಸಮುದಾಯದವರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ.